ನಿನ್ನಿಂದಲೇ ನಿನ್ನಿಂದಲೇ ಕನಸೊಂದು ಶುರುವಾಗಿದೆ. ಇದೇ ತರ ಎಲ್ಲ ಪಾರ್ಟ್ನರ್ಸು ಅವ್ರ ಪಾರ್ಟ್ನರ್ಸ್ಗೆ ಒಂದೊಂದ್ಸಲ ಅಟ್ಲೀಸ್ಟ್ ಈ ತರ ಸ್ಪೆಷಲ್ ಫೀಲ್ ಮಾಡಿಸ್ಬೇಕು. ಬರೀ ಹುಡುಗರೇ ಮಾಡಬೇಕು ಅಂತಲ್ಲ, ಹುಡುಗಿರು ಮಾಡಬೇಕು. ಹಾಯ್ ಗೈಸ್, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಸೊ ಒಂದು ಹೊಸ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಏನಪ್ಪಾ ಅಂದರೆ ಇವಾಗ ನಾನು ಫಸ್ಟ್ ಲಡ್ಡು ಮಾಗೆ ಹಾಸ್ಪಿಟ್ಲ್ ಕರ್ಕೊಂಡು ಹೋಗಬೇಕು ಅಂತ ಇದ್ದೀನಿ. ಬಿಕಾಸ್ ಲಡ್ಡುಗೆ ಎಲ್ಲ ಒಂದು ನಿಮಿಷ ಗೈಸ್, ನಾನು ಲೈಟ್ ಹಾಕ್ತೀನಿ, ತುಂಬ ಕತ್ಲೆ ಕಾಣಿಸ್ತೈತೆ ನೋಡಿ ಯಪ್ಪ. ಬಿಕಾಸ್ ಲಡ್ಡುಗೆ ಏನಾಗಿದೆ ಅಂತಂದರೆ ಇದು ಕಿವಿ ಇದೆಯಲ್ಲ, ಕಿವಿ ಹಿಂದೆ ಅವನಿಗೆ ಒಂಥರ ಗುಳ್ಳೆ ಟೈಪ್ ಆಗಿದೆ ಫ್ರೆಂಡ್ಸ್. ಅದು ಗುಳ್ಳೆ ಅಲ್ಲ, ಅದೇನೋ ಒಂಥರ ಇಷ್ಟು ಒಂಥರ ಅದಕ್ಕೆ ಏನಂತಾರೆ ರೀ, ಬಲ್ಜ, ಒಂಥರ ಬಲ್ಜ್ ಥರ ಆಗಿದೆ. ಅದು ಯಾವಾಗ ಆಯಿತು ನಾವು ಏನು ನೋಟಿಸೇ ಮಾಡಿಲ್ಲ. ಲೈಕ್ ಅವ್ನು ಮುಡಿ ಕೊಟ್ಟಾದ್ಮೇಲೆ ನಮ್ಗೆ ಗೊತ್ತಾಯಿತು ಅವ್ನಿಗೆ ಕಿವಿ ಹಿಂದೆ ಸ್ವಲ್ಪ ಬಲ್ಜ್ ಥರ ಬಂದಿದೆ ಅಂತ. ನಮ್ಗೆ ಅದು ತೋರಿಸ್ತೀನಿ. ಇವಾಗ ಲಡ್ಡುಮ ಮಲಗಿದ್ದಾನೆ. ಸೊ ಇವಾಗ ಜಸ್ಟ್ ಲೈಕ್ ಒಂದು 2 days ಆಯಿತು ಮುಡಿ ಕೊಟ್ಟು. ಸ್ಯಾಟರ್ಡೆ ಸಂಡೇ ಡಾಕ್ಟರ್ ಇರಲ್ಲ ಅಂತ ಅಂದ್ಕೊಂಡು ಇವತ್ತು ಮಂಡೇ. ಸೊ ಇವಾಗ ನಾವು ಹೊರಡ್ತಾ ಇದ್ದೀವಿ ಹಾಸ್ಪಿಟ್ಲಿಗೆ ಅಂತ. ತುಂಬ ಭಯ ಆಗ್ತಾ ಇದೆ. ಬಿಕಾಸ್ ಆನ್ಲೈನ್ ಸರ್ಚ್ ಮಾಡಿದ್ರೆ ಅದೇನೋ ಇನ್ಫೆಕ್ಷನು ಅದು ಇದು ಅದೇನಾದ್ರು ಮಾತ್ರೆಯಲ್ಲಿ ಕ್ಯೂರ್ ಆಗಿಲ್ಲ ಅಂತ ಅಂದರೆ ಮತ್ತೆ ಅದಕ್ಕೆ ಆಪ್ರೇಷನ್ ಮಾಡಬೇಕು ಅಂತ ಏನೋ ತೋರಿಸ್ತಾ ಇದ್ದಾರೆ. ಬಟ್ ತುಂಬ ಭಯ. ಸರಿ, ಜಾಸ್ತಿ ಗೂಗಲ್ ಸರ್ಚ್ ಮಾಡೋದು ಬೇಡ, ಡಾಕ್ಟರ್ ಹತ್ರನೇ ಹೋಗ್ಬಿಟ್ಟು ಕೇಳೋಣ ಅಂತ ಅಂದ್ಕೊಂಡು ಇವಾಗ ಹೊರಟಿದ್ದೀವಿ ಗೈಸ್. ಆ್ಯಂಡ್ ನೀವು ಕೇಳ್ತೀರಾ ಯಾಕೆ ಇಷ್ಟು ದಿವಸ ನೀವು ಯಾಕೆ ನೋಡಿಲ್ಲ, ನೋಡಬೇಕಿತ್ತಲ್ವ ಹಾಗೆ ಹೀಗೆ ಅಂತ. ಲಡ್ಡು ಮುಡಿ ಎಲ್ಲ ಫುಲ್ ಜಾಸ್ತಿ ಬೆಳೆದ್ಬಿಟ್ಟಿತ್ತು. ಇದು ಕಿವಿ ಹಿಂದೆ ಕಿವಿ ಮುಂದೆಲ್ಲ ಫುಲ್ ಈ ಥರ ಹಣೆ ಮೇಲೆಲ್ಲ ಫುಲ್ ಕವರ್ ಆಗಿತ್ತು. ನಿಮ್ಗೆ ಗೊತ್ತೇ ಇದೆ ಮುಡಿ ಹೇಗಿತ್ತು ಅಂತ. ಸೊ ಅದು ಗೊತ್ತಾಗಿಲ್ಲ, ಅದು ಫುಲ್ ಕವರ್ ಆಗಿತ್ತಲ್ಲ, ಅದೇನೂ ಗೊತ್ತಾಗಿಲ್ಲ. ಮತ್ತು ಅದೇನೋ ನನ್ನ ತಪ್ಪೆ, ನಾನು ಸ್ವಲ್ಪ ನೋಡಬೇಕಿತ್ತು ಮೋಸ್ಟ್ಲಿ, ಗೊತ್ತಿಲ್ಲ. ಬಟ್ ಅದನ್ನ ಯಾವತ್ತೂ ನಾನು ನೋಟಿಸ್ ಮಾಡೋಕ್ಕೆ ಅದು ಗೊತ್ತೇ ಆಗಿಲ್ಲ. ಅದು ಮುಡಿ ಕೊಟ್ಟಾದ್ಮೇಲೆ ನೋಡಿದ್ರೆ ಅದು ಒಂಥರ ಹಿಂಗೆ ಬಂದಿದೆ. ಸೊ ತುಂಬ ಭಯನೂ ಆಯಿತು, ಬೇಜಾರು ಆಯಿತು. ಏನಪ್ಪ ಇದು ಪಾಪ, ರೀಸೆಂಟ್ಲಿ ಲಾಸ್ಟ್ ಮಂತ್ ತಾನೇ ಅವ್ನಿಗೆ ಬೇರೆ ಏನೋ ಇನ್ಫೆಕ್ಷನ್ ಆಗಿ ಒಂದಷ್ಟು ಮೆಡಿಸಿನ್ಸ್ ಎಲ್ಲ ಕೊಟ್ವಿ. ಇವಾಗ ಮತ್ತೆ ಈ ಥರ ಬಂದಿದೆಯಲ್ಲ ಅಂತ ಒಂಥರ ಭಯ ಆಗ್ತಾ ಇದೆ. ಸೊ ಫಸ್ಟು ಹೋಗೋಣ, ಹಾಸ್ಪಿಟ್ಲಿಗೆ ಹೋಗೋಣ, ನೋಡೋಣ ಡಾಕ್ಟರ್ ಏನು ಹೇಳ್ತಾರೆ ಅಂತ. ಸೊ ಬನ್ನಿ ಫ್ರೆಂಡ್ಸ್, ಇವಾಗ ಹೊರಟಿದ್ದೀವಿ. ಸೊ ಲಡ್ಡು ಮಲಗಿದ್ದಾನೆ, ಅವ್ನು ಡೈಪರ್ ಹಾಕಿ ಪ್ಯಾಂಟ್ ಚೇಂಜ್ ಮಾಡಿ ಹೊರಡದೆ. ಸೊ ಡಾಕ್ಟರ್ ಏನು ಹೇಳ್ತಾರೆ ಕೇಳ್ಬಿಟ್ಟು ಆಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಹಂಗೆ ಗುಡ್ ಬಾಯ್ ಲಡ್ಡು. ಸೊ ಲಡ್ಡುಮ ವೆಯ್ಟ್ ಬಂದು ಗೈಸ್ 10.8 ಇದೆ. ಮುಂಚೆ 11 ತನಕ ಇತ್ತು, ಬಟ್ ಇವಾಗ 10.8ಗೆ ಬಂದಿದೆ. ಸ್ವಲ್ಪ ವೆಯ್ಟ್ ಲಾಸ್ ಕೂಡ ಆಗಿದೆ. ನಂಗೆ ಅದು ಒಂದು ಭಯ ಆಯಿತು, ಯಾಕೆ ಈ ಥರ ಆಗ್ತಾನೆ ಅಂತ. ಬಟ್ ಅವಾಗ ನಮ್ಮ ಮನೇಲೆಲ್ಲ ಲೈಕ್ ಇವಾಗ ಆಟಾಡ್ತಾನೆ ಓಡಾಡ್ತಾನಲ್ಲ, ಅದಕ್ಕೆ ವೆಯ್ಟ್ ಲಾಸ್ ಆಗಿದೆ, ಏನೂ ಯೋಚನೆ ಮಾಡಬೇಡ ಅಂತ ಅಂದರು. ಸೊ ನಿಮ್ಗೆ ಏನು ಅನಿಸುತ್ತೆ ಅಂತ ಪ್ಲೀಸ್ ಕಾಮೆಂಟ್ ಮಾಡಿ. ಇಲ್ಲೇ ರೀ, ಅರೆ ಇವಾಗ ಸ್ವಲ್ಪ ಕಡಿಮೆ ಆಗಿದೆ ಥರ ಫೀಲ್ ಆಗ್ತೈತೆ. ಕಡಿಮೆ ಆಗಿಲ್ವಲ್ಲ, ಅದು ತೋರಿಸಿಲ್ಲ ನೋಡಿ ಇದು. ಓಕೆ ಗೈಸ್, ಹಾಸ್ಪಿಟಲ್ ಬಂದಾಯ್ತು. ಅಂಡ್ ನೀವು ನನ್ನ ಫೇಸ್ ಒಳಗೆ ಗೊತ್ತಾಗುತ್ತೆ ಟಚ್ ಒಳಗೆ ಏನೂ ಪ್ರಾಬ್ಲಮ್ ಇಲ್ಲ ಅಂತ. ನಿಜ ಗೈಸ್, ನಾನು ಹೋಗ್ಬೇಕಾದ್ರೆ ತುಂಬಾ ಲೈಕ್ ದೇವ್ರಿಗೆ ಅದು ಎಷ್ಟು ದೇವ್ರಿಗೆ ಬೇಡ್ಕೊಂಡಿದ್ದು, ದೇವ್ರೇ ನನ್ನ ಮಗುಗೆ ಏನೂ ಆಗ್ಬಾರ್ದು, ಅದೆಲ್ಲ ಪ್ರಾಬ್ಲಮ್ ಇರಲೇಬಾರ್ದು ಅಂತ. ಥ್ಯಾಂಕ್ಫುಲಿ ಅದೇನೂ ಇಲ್ಲ ಗೈಸ್. ಡಾಕ್ಟರ್ ಏನ್ ಹೇಳಿದ್ರು ಅಂತ ಅಂದ್ರೆ ಕೋಲ್ಡ್ ಆಗುತ್ತೆ ಇಲ್ಲ ಅಂತ ಅಂದ್ವಲ್ಲ, ಮಕ್ಳಿಗೆ ಇದು ಸಾಮಾನ್ಯವಾಗಿ ತುಂಬಾ ಮಕ್ಳಿಗೆ ಇದಾಗುತ್ತೆ ಅಂತ ತಾನಾಗಿ ಹೋಗುತ್ತೆ. ಇದಕ್ಕೆ ಅಂತಾನೆ ಸ್ಪೆಸಿಫಿಕ್ ಆಗಿ ಮೆಡಿಸಿನ್ಸ್ ಏನೂ ಇಲ್ಲ. ವೈಟಮಿನ್ ಡಿ ಎಲ್ಲ ಕೊಡಿ ನೀವು ಅಂತ ಅಂದ್ರು. ಅಂಡ್ ಫ್ಲೂ ಎಲ್ಲ ಜಾಸ್ತಿ ಆಗ್ತಾ ಇದೆ, ಸೊ ಅದ್ರ ಬಗ್ಗೆನೇ ಹುಷಾರು ಅಂತ ಅಂದ್ರು. ಬಟ್ ಅದಕ್ಕೆ ಅಂತಾನೆ ಏನೂ ಇಲ್ಲ ಅದು ಅಂತಂದ್ರು. ನಾನು ಮತ್ತೆ ಕೇಳಿದೆ ಡಾಕ್ಟರ್, ಅದು ಎಕ್ಸ್ಟ್ರಾ ಬೋನ್ ಅಥವಾ ಎಕ್ಸ್ಟ್ರಾ ಮಸಲ್ ಆತರ ಏನಾದ್ರು ಅದು ಆಗಿದೆಯಾ, ಅದು ಬಲ್ಜ್ ತರ ಆಗಿದೆಯಲ್ಲ ಅದಕ್ಕೋಸ್ಕರನೇ. ಇಲ್ಲಮ್ಮ ಏನೂ ಇಲ್ಲ, ನೀವು ಏನು ಹೆದರ್ಕೋಬೇಡಿ, ಕಾಮಾಗಿರಿ ಅಂತಂದ್ರು. ಸೊ ಥ್ಯಾಂಕ್ಸ್ ಟು ಗಾಡ್. ಅಂಡ್ ಎಸ್, ಇವಾಗ ಒಂದ್ ಸ್ವಲ್ಪ ರೀಲ್ಸ್ ಮಾಡ್ಬೇಕಿತ್ತು. ನಾನು ಆಕ್ಚುಲಿ ಒಂದು 3 ದಿವಸದಿಂದ ಪ್ಲಾನ್ ಮಾಡ್ತಾನೆ ಇದ್ದೀನಿ ರೀಲ್ಸ್ ಮಾಡಬೇಕು. ಬಿಕಾಸ್ ಇನ್ಸ್ಟಾಗ್ರಾಮ್ ಅಲ್ಲಿ ಜಾಸ್ತಿ ಆಕ್ಟಿವ್ ಇಲ್ಲ ನಾನು, ರೀಲ್ಸ್ ಮಾಡೋಣ ಅಂತ ಈ ಒಂದು ಟೆನ್ಷನ್ ಅಲ್ಲೇ ಇದ್ದಿದ್ದೆ. ಬಟ್ ಫೈನಲಿ ಏನೂ ಇಲ್ಲ ಅಂತ ಅಂದಲ್ಲ. ಸರಿ ಆಯ್ತು, ಸ್ವಲ್ಪ ಬ್ಯಾಂಕ್ ಕೆಲಸ ಇದೆ, ರೀಲ್ಸ್ ಮಾಡಬೇಕು, ಮತ್ತೆ ಇನ್ನೊಂದು ಕೆಲಸ ಕೂಡ ಇದೆ. ಅದು ದೊಡ್ಡ ಒಂದು ಕೆಲಸ, ಆದಷ್ಟು ಬೇಗ ಒಂದು ರಿವೀಲ್ ಮಾಡ್ತೀನಿ ಅದೇನು ಅಂತ. ಸೊ ರೀಲ್ಸ್ ಮಾಡಬೇಕು. ಆ್ಯಂಡ್ ತುಂಬಾ ಬಿಸಿಲಿದೆ, ಒಂದ್ ಸ್ವಲ್ಪ ಫೇಸ್ಗೆ ಮತ್ತೆ ಕ್ಲೀನ್ ಎಲ್ಲ ಮಾಡಿ ಒಂದ್ ಸ್ವಲ್ಪ ಮಾಯಿಶ್ಚರೈಸರ್ ಎಲ್ಲ ಹಾಕಿ ಹೋಗೋಣ ಅಂತ ಇದೀನಿ ಗೈಸ್. ಓಕೆ ಗೈಸ್, ನಾನು ಫಸ್ಟ್ ಆಸ್ ಅ ಫೇಸ್ ವಾಶ್ ಅಥವಾ ಫೇಸ್ ಕ್ಲೆನ್ಸರ್ ಗೆ ಯೂಸ್ ಮಾಡ್ತಿರೋದು ಈ ನನ್ನ ಫೇವ್ರೇಟ್ ಪ್ರಾಡಕ್ಟ್. ಸೊ ಇದು ಬಂದ ಗೈಸ್ ನ್ಯೂಟ್ರಿಡರ್ಮ್ ಈ ಒಂದು ಡೆಟಾಕ್ಸ್ ಕ್ಲೆನ್ಸರ್. ತುಂಬಾನೇ ಆಸಮ್ ಅಂತಾನೆ ಹೇಳ್ಬೋದು. ರೆಗ್ಯುಲರ್ ಫೇಸ್ ವಾಶ್ ಗಿಂತ ಈ ಒಂದು ಫೇಸ್ ವಾಶ್ ಅಥವಾ ಫೇಸ್ ಕ್ಲೆನ್ಸರ್ ತುಂಬಾನೇ ಯೂನಿಕ್ ಅಂತಾನೆ ಹೇಳ್ಬೋದು. ಬಿಕಾಸ್ ಇಟ್ ಇಸ್ ಆಕ್ಚುಲಿ ಫಾರ್ಮುಲೇಟೆಡ್ ವಿತ್ 2% ಆಫ್ ಗ್ಲೈಕಾಲಿಕ್ ಆಸಿಡ್ ಅಂಡ್ ಅ ಜೆಂಟಲ್ AHA.
ಇದು ಡೆಡ್ ಸ್ಕಿನ್ ಆಗಿರಲಿ ಅಥವಾ ಪೋರ್ಸ್ ಆಗಿರಲಿ ಇವೆಲ್ಲ ಕಡಿಮೆ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಹಾಗೂ ಒಂದು ಈವನ್ ಟೆಕ್ಸ್ಚರ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಆ್ಯಂಡ್ ಬೆಸ್ಟ್ ಪಾರ್ಟ್ ಏನು ಗೊತ್ತಾ, ನಮಗೆ ರಿಂಕಲ್ಸ್ ಎಲ್ಲ ಬರುತ್ತೆ ಅದೆಲ್ಲ ಆ ಥರ ಏನೂ ಆಗಲ್ಲ, ಹಾಗೂ ಒಂದು ಈವನ್ ಸ್ಕಿನ್ ಟೋನ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಆ್ಯಂಡ್ ಬೆಸ್ಟ್ ಪಾರ್ಟ್ ಏನು ಗೊತ್ತಾ ಗೈಸ್, ಇದರಲ್ಲಿ ಅಲ್ವಾ ಕೊಲಾಜಿನ್ ಪ್ರೊಡಕ್ಷನ್ ಇದರಿಂದ ಅಲ್ವಾ ನಮ್ಮ ಸ್ಕಿನ್ ಎಲಾಸ್ಟಿಸಿಟಿ ಏನಿದೆ ಅಲ್ವಾ, ಸೊ ಅದು ತುಂಬಾ ಇಂಪ್ರೂವ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಹಾಗೂ ಲೈಕ್ ಹಾರ್ಮೋನಲ್ ಚೇಂಜಸ್ ಆಗಿರಲಿ ಅಥವಾ ಸ್ಟ್ರೆಸ್ ಆಗಿರಲಿ ನಮ್ಮ ಸ್ಕಿನ್ ಒಂಥರ ಫುಲ್ ಡಲ್ ಆಗಿರುತ್ತೆ, ಸೊ ಅವೆಲ್ಲ ಮತ್ತೆ ರೀಗೇನ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಓಕೆ ಗೈಸ್, ನೋಡ್ಬೋದು ನನ್ನ ಸ್ಕಿನ್ ಇವಾಗ ಎಷ್ಟು ಸಾಫ್ಟ್ ಆಗಿ ಒಂಥರ ಹೈಡ್ರೇಟ್ ತರ ಫೀಲ್ ಆಗ್ತಿದೆ ಗೈಸ್. ಸೊ ಬನ್ನಿ ಇನ್ನೂ ಸ್ವಲ್ಪ ಹೆಚ್ಚಾಗಿ ಹೈಡ್ರೇಟ್ ಮಾಡೋಕ್ಕೆ, ಸ್ವಲ್ಪ ಈವನ್ ಸ್ಕಿನ್ ಟೋನ್ ತರಕ್ಕೆ ನಾನು ಇವಾಗ ಯೂಸ್ ಮಾಡ್ತಿರೋದು ಮಾಯಿಶ್ಚರೈಸರು. ನಾನು ಯೂಸ್ ಮಾಡ್ತಿರೋದು ಈ ಒಂದು ನ್ಯೂಟ್ರಿಡರ್ಮ್ ಅವರ ಮಾಯಿಶ್ಚರೈಸಿಂಗ್ ಲೋಷನ್ ವೈಟಮಿನ್ ಇ, ಆ್ಯಂಡ್ ಇಟ್ ಇಸ್ ಆಕ್ಚುಲಿ ಲೈಟ್ ವೇಟ್, ನಾನ್ ಗ್ರೀಸಿ ಹಾಗೂ ಪ್ರೊವೈಡ್ಸ್ ಲಾಂಗ್ ಲಾಸ್ಟಿಂಗ್ ಹೈಡ್ರೇಷನ್. ಆ್ಯಂಡ್ ಗೈಸ್ ಇದು ಆಕ್ನೆನ ಕಡಿಮೆ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಹಾಗೂ ಸ್ಕಿನ್ಗೆ ಜಾಸ್ತಿ ಸ್ಟ್ರೆಂಥನ್ ಕೊಡುತ್ತೆ ಅಂತಾನೆ ಹೇಳ್ಬೋದು. ಓಕೆ ಗೈಸ್, ನೋಡ್ಬೋದು ಮಾಯಿಶ್ಚರೈಸರ್ ಹಾಕಿದ್ಮೇಲೆ ಸ್ಕಿನ್ ಎಷ್ಟು ಫ್ರೆಶ್ ಆಗಿ ಅನಿಸ್ತಾ ಇದೆ, ಏನೋ ಒಂಥರ ಸಕ್ಕದಾಗಿ ಅನಿಸ್ತಾ ಇದೆ ಗೈಸ್. ಸೊ ನೀವು ಕೂಡ ನೋಡ್ಬೋದು ಡಿಫ್ರೆನ್ಸು. ಈ 2 ಸ್ಟೆಪ್ ಇಂದ ನಮ್ಮ ಸ್ಕಿನ್ ತುಂಬಾನೇ ಹೆಲ್ದಿ ಹಾಗೂ ಹೈಡ್ರೇಟ್ ಆಗುತ್ತೆ. ಅಂಡ್ ಬೆಸ್ಟ್ ಪಾರ್ಟ್ ಏನು ಗೊತ್ತಾ, ಇಟ್ ಈಸ್ ಆಕ್ಚುಲಿ ಡರ್ಮಟೋಲಜಿಸ್ಟ್ ರೆಕಮೆಂಡೆಡ್. ಸೊ ಈ 2 ಪ್ರಾಡಕ್ಟ್ ಗೈಸ್ ನೀವು ನ್ಯೂಟ್ರಿಡಿಯಮ್ ಇಂಡಿಯಾಸ್ ಅಫಿಷಿಯಲ್ ವೆಬ್ಸೈಟ್ ಹಾಗೂ ಐಬೀರಿಯಾ ಸ್ಕಿನ್ ಬ್ರ್ಯಾಂಡ್ಸಲ್ಲಿ ಪರ್ಚೇಸ್ ಮಾಡ್ಕೋಬಹುದು. ಹಾಗೂ ನಾನು ಈ ಒಂದು ಪ್ರಾಡಕ್ಟ್ನ ಟ್ಯಾಗ್ ಮಾಡಿದ್ದೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಗೂ ಕಾಮೆಂಟ್ ಬಾಕ್ಸಲ್ಲಿ ಲಿಂಕ್ ಕೂಡ ಕೊಟ್ಟಿದ್ದೀನಿ ಹಾಗೂ ಕಾರ್ಟಲ್ಲಿ ಕೂಡ ಹಾಕಿದ್ದೀನಿ. ಇಲ್ಲ ರೀ, ನೀವ್ ತಾನೇ ತಗೊಂಡಿದ್ದು, ಮರ್ತೋಗ್ಬಿಟ್ಟು ಅಂದ್ಮೇಲೆ ಹಾಕಿ. ಓರಿ ಯಾವಾಗ್ಲೂ ಹಿಂಗೆ ಮಾಡ್ತೀರಾ ನೀವು. ಬ್ಯಾಂಕ್ ಹೋಗ್ತಾವ್ರೆ ಚೆಕ್ ಬುಕ್ ತಗೋಬೇಕು ಅಂತ ಗೊತ್ತಿಲ್ವಾ ಅವ್ರಿಗೆ? ಎಲ್ಲಪ್ಪ ಇವ್ರ ಚೆಕ್ ಬುಕ್ಕು. ಒಂದೊಂದ್ಸತಿ ಹಿಂಗ್ ಅನ್ಸುತ್ತೆ, ಹಂಗೆ ಜಜ್ಬೇಕು ಅಂತ ಅನ್ಸ್ಬಿಡುತ್ತೆ. ನಿಜವಾಗ್ಲೂ ಹೇಳ್ತೀನಿ, ಎಲ್ಲಿಟ್ಟವ್ರ ಚೆಕ್ ಬುಕ್ ಇವಾಗ. ಅದು ಏನ್ ಗೊತ್ತಾ, ನಮ್ಮ ಮನೇಲಿ ಪೆನ್ ಹುಡುಕ್ಬೇಕು ಅಂತ ಅಂದ್ರೆ ಒಂದು ನಿಧಿ ಹುಡುಕೋತಾರ, ಸಿಗದೇ ಇಲ್ಲ ಆ ಪೆನ್ಗಳು. ಅದು ಅಷ್ಟು ಪೆನ್ ತರ್ತೀವಿ, ಕಡಿಮೆ ಆದ್ರೂ ವಾರಕ್ಕೆ 1-2 ಪೆನ್ ತರ್ತೀವಿ, ಅದು ಸಿಗಲ್ಲ ಅದು. ಓಕೆ ಗೈಸ್, ಸೊ ಚೆಕ್ ಬುಕ್ ಮರ್ತೋಗಿದ್ದು ಒಳ್ಳೇದಾಯ್ತು. ಬಿಕಾಸ್ ಏನ್ ಗೊತ್ತಾ, ಹೆಲ್ಮೆಟ್ ಮರ್ತೋಗಿದೆ. ಸೊ ಚೆಕ್ ಬುಕ್ ಅರುಣ್ ತಗೊಂಡೋಗಿ ಹೆಲ್ಮೆಟ್ ಬರ್ತೋಗಿರೋ ನನಗೆ ಬೈಯೋರು. ಇವಾಗ ನಾನೇ ಅವ್ರಿಗೆ ಬೈತೀನಿ, ಏನ್ರಿ ನೀವು ಗೊತ್ತಾಗಲ್ವಾ ಯಾವಾಗ ಎಷ್ಟು ಸತಿ ಇದು ಮಾಡಬೇಕು ಹಂಗೆ ಹೆಂಗೆ ಅಂತ. ಹೆಂಗೆ ನಾವು ಎಷ್ಟು ಇಂಟೆಲಿಜೆಂಟ್ ನಾವು ನೋಡಿ ಗೈಸ್, ಅಲ್ವಾ? ಸೊ ಬನ್ನಿ, ಫಸ್ಟ್ ಏನಪ್ಪ ಅಂದರೆ ಬ್ಯಾಂಕ್ ಹೋಗಬೇಕು. ಬ್ಯಾಂಕ್ ಸ್ವಲ್ಪ ಕೆಲಸ ತುಂಬ ದಿವಸದಿಂದ ಪೆಂಡಿಂಗ್ ಇದೆ. ಸೊ ಬ್ಯಾಂಕ್ ಹೋಗೋಣ, ಅದಾದಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡೋಣ. ಓಕೆನಾ? ಓಕೆ ಗೈಸ್, ವೆಲ್ಕಮ್ ಬ್ಯಾಕ್. ಸೊ ಬ್ಯಾಂಕಿಂದ ಬಂದ್ವಿ, ಸ್ವಲ್ಪ ಕೆಲ್ಸಗಳಿತ್ತು, ಏನೋ ಬ್ಯಾಂಕ್ ಪ್ರೊಸೀಜರ್ಸ್ ಎಲ್ಲ ಇದೆ, ಅವೆಲ್ಲ ಮುಗಿಸ್ಕೊಂಡಾಯ್ತು. ಆ್ಯಂಡ್ ಇವಾಗ ಅರುಣ್ ಅವರು ಹಾಗೂ ಲಡ್ಡು ವಾಕ್ ಹೋಗಿದ್ದಾರೆ. ಅದಕ್ಕಂತ ಸೊ ನೀವು ವಾಕ್ ಕರ್ಕೊಂಡು ಹೋಗಿ ಅಲ್ಲಿ ತನಕ ಕಿಚಡಿ ರೆಡಿ ಆಗಿರುತ್ತೆ ಅಂತ ಅನ್ಕೊಂಡು ಕಿಚಡಿ ರೆಡಿ ಆಯ್ತು. ಸಾಂಬಾರು ಕೂಡ ಗೈಸ್ ನಾನು ಬೆಳಗ್ಗೆನೆ ಮಾಡಿದ ಸಾಂಬಾರು. ತುಂಬಾ ಜನ ಹೇಳ್ತೀರಾ ನಂಗೆ ಅಡ್ಗೆ ಮಾಡಕ್ ಬರಲ್ಲ ಹಂಗೆ ಹಿಂಗೆ ಅಂತ. ಅಡ್ಗೆ ಮಾಡ್ತೀನಿ, ಮಾಡಲ್ಲ ಅಂತ ಇಲ್ಲ, ಯಾರು ಇಲ್ಲ ಅಂದ್ರೆ ನಾನೇ ಮನೇಲಿ ಅಡ್ಗೆ ಮಾಡೋದು. ಸೊ ಚೆನ್ನಾಗೇ ಮಾಡ್ತೀನಿ ಗೈಸ್. ಇವತ್ತು ಇದು ನುಗ್ಗೆಕಾಯಿ ಸಾಂಬಾರು ಮಾಡಿದೀನಿ. ನುಗ್ಗೆಕಾಯಿ ಅಂತಂದ್ರೆ ಆಬ್ವಿಯಸ್ ತುಂಬಾ ಜನಕ್ಕೆ ಇಷ್ಟ ಆಗುತ್ತೆ, ಟೇಸ್ಟಿ ಬರುತ್ತೆ ಅಲ್ವಾ. ಸೊ ಯಮ್ಮಿ ಇದೆ ಸಾಂಬಾರು. ಸೊ ಕಿಚಡಿ ಮಾಡಾಯ್ತು, ಸಾಂಬಾರು ಮಾಡಾಯ್ತು, ಇವಾಗ ಅನ್ನಕ್ಕೆ ಇಡ್ತೀನಿ. ಅಂಡ್ ನಂಚ್ಕೊಳಕ್ಕೆ ಅನ್ನೋದು ಏನೂ ಇಲ್ಲ, ನಾನು ಅಷ್ಟಾಗಿ ಹಪ್ಪಳ ಯೂಸ್ ಮಾಡಕ್ ಹೋಗಲ್ಲ. ಸೊ ಮಾವಿನ ತುಂಬಾ ಇದಾವೆ, ಊರಿನ ತಂದಿದ್ ಮಾವಿನಗಳು. ಸೊ ಮಾವಿನ ಕಟ್ ಮಾಡ್ಬಿಟ್ಟು ತಿನ್ನೋದೇನೆ. ಸೊ ಬನ್ನಿ ಗೈಸ್. ಅಂಡ್ ಇದು ನಿಮ್ಗೆ ಗೊತ್ತಾ, ಲೈಕ್ ನಂಗೆ ನಿಜ ಎಷ್ಟು ಒಂಥರ ಸಿಟ್ಟು ಬರ್ತೈತೆ ನನ್ನ ಮೇಲೆ ಅಂತ ಅಂದ್ರೆ, ನನ್ನೊಂದು ಪ್ರಾಡಕ್ಟ್ ಇತ್ತು, ರಿವ್ಯೂ ಕೊಡ್ಬೇಕಿತ್ತು. ಬಟ್ ಅದು ಬಂದು ನಮ್ಮ ಮನೇಲಿ ಅತ್ತೆ ಮನೇಲಿ ಸೇರ್ಕೊಂಡಿದೆ. ಆಲ್ರೆಡಿ ಈ ತರ 2 ಸತಿ ಆಯ್ತು. ಅವ್ರು ನಂಗೆ ತಂದು ಕೊಟ್ಟಿದ್ದಾರೆ, ಇವಾಗ ಮತ್ತೆ ಹೇಳ್ದೇರಿ ಅಲ್ಲಿ ಸೇರ್ಕೊಂಡಿದೆ ಅಂತ. ಅವ್ರು ನಂಗೆ ಬೈದೇ ಬಿಟ್ರು, ನಿಂಗೆ ಬೇಕಾ ಇನ್ನೋಗಿ ತಗೋಬಾ ಹೋಗು ಅಂತ. ಅಂಡ್ ಗೈಸ್ ನಿಮ್ಗೆ ಗೊತ್ತೇ ಇದೆ, ನಮ್ಮ ಅತ್ತೆ ಕೂಡ ಇಲ್ಲ, ಅವರು ಟ್ರಿಪ್ ಹೋಗಿದ್ದಾರೆ. ನಂದು ಕೂಡ ಇಲ್ಲಿ ಒಬ್ಳೇನೆ ಇರ್ತಾರೆ, ಅವ್ರಿಗೆ ಭಯ ಒಬ್ಳೆ ಮನೇಲಿ ಇರಕ್ಕೆ ಅಂತ ನಾನು ಈ ಕಡೆ ಬಂದ್ಬಿಟ್ಟೆ. ಇವಾಗ ಸರಿ ಅಲ್ಲೂ ಮಾಡಕ್ಕಾಗಲ್ಲ ಅಥವಾ ಇಲ್ಲಿ ಬಿಟ್ಟು ಹೋಗು ಆಗಲ್ಲ ಪರಿಸ್ಥಿತಿ ಆಗಿದೆ. ನಮ್ಮೂ ಫೋನ್ ಮಾಡಿ ಹೇಳಿದೆ, ಮಮ್ಮಿ ಬೇಗ ಬಾರಮ್ಮಿ ತೆಗಿ, ನಾನು ಸ್ವಲ್ಪ ಕೆಲ್ಸ್ಕೊಳ್ಳಿದ್ದೇವೆ, ಯೂಟ್ಯೂಬ್ಗೆ ಕೆಲ್ಸ್ಕೊಳ್ಳಿದ್ದೇವೆ, ಕಮಿಟ್ಮೆಂಟ್ಸ್ ಕೊಟ್ಟಿದ್ದೀನಿ ಅಂತ. ನಮ್ಮ ನಾನು ನಾಳೆ ಬರ್ತೀನಿ ಅಂತ ಅಂದಿದ್ದಾರೆ, ನೋಡೋಣ. ಬಟ್ ಏನ್ ಗೊತ್ತಾ, ನಂಗೆ ಅರ್ಜೆಂಟ್ ಇವಾಗ ಪ್ರಾಡಕ್ಟ್ ಬೇಕು. ಇಫ್ ಇನ್ ಕೇಸ್ ಅರುಣ್ ಹೋಗಿಲ್ಲ ಅಂತಂದ್ರೆ ನಾನೇ ಹೋಗಿ ತಗೋಬರ್ಬೇಕಾಗುತ್ತೆ, ಏನು ಮಾಡಕ್ಕಾಗಲ್ಲ, ಮನೆ ಹತ್ರನೇ ಅಲ್ವಾ. ಬಟ್ ಏನಪ್ಪ ಅಂದ್ರೆ ಗೈಸ್, ಒಂದು 150-200 ರೂಪಾಯಿ ಆಟೋ ಚಾರ್ಜ್ ಹೋಗುತ್ತೆ, ಹೋಗಕ್ ಬರಕ್ಕೇನೆ ಒಂದು 60-70 ರೂಪಾಯಿ ಆಗುತ್ತೆ. ಸೊ ನೋಡೋಣ. ಅನ್ನಕ್ಕೆ ಇಡ್ತೀನಿ, ಹೊಟ್ಟೆ ಬೇರೆ ಹಸಿತಾ ಇದೆ. ನೀರು ಕುಡ್ದಿಲ್ಲ, ಬೆಳಗ್ಗೆನೂ ನೀರು ಕುಡ್ದಿಲ್ಲ, ನೀರು ಕುಡಿತೀನಿ. ನುಗ್ಗೆಕಾಯಿ ಸಾಂಬಾರು ಮಾತ್ರ ಸಕ್ಕತ್ತಾಗಿ ಮಾಡಿದ್ದೀನಿ ಫ್ರೆಂಡ್ಸ್. ನಾನು ಅನ್ಕೊಂಡೆ ಅರುಣ್ ಕೈಲಿ ಚಿಕನ್ ತರಿಸ್ಬಿಟ್ಟು ಬಿರಿಯಾನಿ ಮಾಡೋಣ ಚೆನ್ನಾಗಿರುತ್ತೆ ಅಂತ. ಬಟ್ ಏನ್ ಗೊತ್ತಾ, ನಾನು ತಲೆಗೆ ಸ್ನಾನ ಮಾಡಿದೀನಿ ಅಂಡ್ ನಾನು ಸಂಜೆ ಪೂಜೆ ಕೂಡ ಮಾಡಬೇಕು. ಸೊ ಅದಕ್ಕೋಸ್ಕರನೇ ಚಿಕನ್ ತರಿಸಿಲ್ಲ.
ನಂದು ನಂಗೆ ಹೇಳ್ಬಿಟ್ಟು ಹೋದ್ಲು ಬೆಳಗ್ಗೆ ಪೂಜೆ ಮಾಡ್ಬಿಡು ಲಚ್ಚು ಅಂತ. ಬಟ್ ನನ್ ಕೈ ಬೆಳಗ್ಗೆ ಮಾಡಕ್ ಆಗಿಲ್ಲ. ನಂದುಗೆ ಬೆಳಗ್ಗೆ ಎದ್ದು ಪರಾಟ ಮಾಡ್ಕೊಟ್ನ, ಅದಾದ್ಮೇಲೆ ಲಡ್ಡುಗ್ ಸರಿ ಅದು ಇದು ಮತ್ತೆ ಮನೆ ಸ್ವಲ್ಪ ಕೆಲಸ ಕ್ಲೀನಿಂಗು ಯೂಟ್ಯೂಬ್ ಕೆಲಸ ಇರೋದು ಬ್ಲಾಗ್ ಕೂಡ ಹಾಕಿದೀನಿ. ಅದೇ ಒಂದಷ್ಟು ಆಯ್ತು. ಅದಾದ್ಮೇಲೆ ಬ್ಯಾಂಕ್ ಹೋದೆ. ಸೊ ಬೆಳಗ್ಗೆ ಪೂಜೆ ಮಾಡಕ್ ಹೋಗಿಲ್ಲ, ಸಂಜೆ ಪೂಜೆ ಮಾಡ್ಬೇಕು. ಅದಕ್ಕೆ ನಾನು ಇವಾಗ ಚಿಕನ್ ತರಿಸೋದು ಇಲ್ಲ ತಿನ್ನೋದು ಇಲ್ಲ. ಬೆಳಗ್ಗೆ ಪೂಜೆ ಆಗಿದ್ರೆ ಮಧ್ಯಾಹ್ನಕ್ಕೆ ಬಿರಿಯಾನಿನೇ ಮಾಡ್ತಾ ಇದ್ದೆ. ಏನಾದ್ರು ಬಿರಿಯಾನಿ ಅಥವಾ ಕಬಾಬ್ ಏನಾದ್ರು ಮಾಡೋಣ, ಬಿಕಾಸ್ ಲೈಕ್ ಚಳಿಗೆ ಬಿಸಿ ಬಿಸಿ ನೆಂಚ್ಕೊಳಕ್ಕೆಲ್ಲ ಚೆನ್ನಾಗಿರುತ್ತೆ ಕಬಾಬ್ ಎಲ್ಲ ಅಂತ. ಬಟ್ ಇದು ಮಾಡಕ್ಕಾಗಲ್ಲ. ನಾನು ಜಾಸ್ತಿ ಅನ್ನಕ್ಕೆ ಇಡ್ತಾ ಇಲ್ಲ, ಒಂದೇ ಗ್ಲಾಸ್ ಅಕ್ಕಿ ಇಡ್ತಿರೋದು. ಬಿಕಾಸ್ ಏನ್ ಗೊತ್ತಾ, ಈ ನನ್ ತಂಗಿ ಇವತ್ತು ನಮ್ಮ ಅಮ್ಮ ಹೆಂಗ್ ಮಾಡ್ತಾರೆ ಅಂತಂದ್ರೆ ಜಾಸ್ತಿ ಇಟ್ಬಿಡ್ತಾರೆ. ಮಧ್ಯಾಹ್ನಕ್ಕೆ ನೈಟಿಗೆಲ್ಲ ಅದೇ ಆಗೋದೆ, ಒಂಥರ ತಣ್ಣ ತಿನ್ನಕ್ ಒಂಥರ ಬೇಜಾರು, ಚಳಿಲಿ ಬಿಸಿ ಬಿಸಿ ತಿನ್ಬೇಕು. ಅದಕ್ಕೆ ಸ್ವಲ್ಪ ಸ್ವಲ್ಪ ಮಾಡ್ಕೊಂಡೆ ತಿಂತಿರೋದು. ಸಾಂಬಾರ್ ಅಂದ್ರೆ ಬಿಸಿ ಮಾಡ್ಕೊಂಡು ತಿನ್ಬೋದು, ಅನ್ನ ಬಿಸಿ ಮಾಡಕ್ ಏನೋ ಒಂಥರ ಅನ್ಸುತ್ತೆ. ಕೆಲವೊಂದು ಮಾಡ್ಕೊಂಡು ತಿಂತೀವಿ, ಇಲ್ಲ ಕೆಲವೊಂದ್ಸತಿ ಮಾಡ್ಕೊಂಡು ತಿಂತೀವಿ, ಇಲ್ಲ ಅಂತ ಇಲ್ಲ. ಬಟ್ ಬೇಡ ಕೊಟ್ಬಿಡು, ಬೇಡ ವಾಪಸ್ ಕೊಟ್ಬಿಡು ಅಂದ್ರೆ ಮೊದಲ ಜಳಕ ಅದನೆನೆದರೆ ಪುಳಕ ದಿನವಿಡೀ ಕಾದು ಕುಳಿತೆ ಎದುರಿಗೆ ಒಂದಳಾಕೆ ಪರಿಚಯ ಆದ ಮೇಲೆ ಹೆಸರ ಹಿಡಿದು ಕರೆಗೆ ರಾಧೆ ನಿಜವಾಗ್ಲೂ ಅನ್ಎಕ್ಸ್ಪೆಕ್ಟೆಡ್ ಫ್ರೆಂಡ್ಸ್, ಅನ್ಎಕ್ಸ್ಪೆಕ್ಟೆಡ್. ನೀವ್ ಬ್ಯಾಂಕ್ ಹೋಗಿದೀಯ, ವಾಕ್ ಹೋಗಿದ್ರಿ ತಾನೆ? ಬ್ಯಾಂಕ್ ಹೋಗ್ಬಿಟ್ಟು ವಾಕ್ ಹೋಗಿ ಬರ್ತೀನಿ ಅಂತ. ಮತ್ತೆ ಮಳೆ ಆಚೆ ಥ್ಯಾಂಕ್ಸ್ ಅರುಣ್ ಅವರೇ. ಎಲ್ಲಿಗೆ ಏನು ಬೇಗ ನೋಡು ನಿಮ್ಗೆ? ಅವ್ನು ಬಿಸ್ಕೆಟ್ ಕೇಳ್ತಾವನೆ. ಅಮ್ಮ ಕೊಡ್ದು ಸುಳ್ತಾರೆ. ಓ ಮೈ ಗಾಡ್ ಗೈಸ್, ನಿಜ ನಾನು ಹೇಗೆ ರಿಯಾಕ್ಟ್ ಮಾಡಬೇಕು ಅಂದರೆ ನಂಗೆ ಗೊತ್ತಾಗಿಲ್ಲ. ನಾನೇ ಫುಲ್ ಶಾಕಲ್ಲಿದ್ದೀನಿ ನಿಜವಾಗ್ಲೂ. ನಾನು ಎಕ್ಸ್ಪೆಕ್ಟ್ ಮಾಡೇ ಇರಲಿಲ್ಲ ಅರುಣ್ ಈ ಥರ ರೋಸಸ್ನ ಅಲ್ಲಿಗೆ ಬೊಕ್ಕೆ ಕೊಡ್ತಾರೆ ಅಂತ. ಯೂಶಲಿ ಕೊಡಿಸಿದ್ದಾರೆ, ಇಲ್ಲ ಅಂತಲ್ಲ, ಬಟ್ ಅದು ನಾನು ಹೇಳಿದ ಮೇಲೆ ಕೊಡಿಸಿರೋದು ಅವರು. ಇದು ಸ್ವಂತವಾಗಿ ತಂದಿದ್ದಿದೆ ಫಸ್ಟ್ ಅನ್ಕೋತೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಅರುಣ್ ಅವರೇ, ಐ ಲವ್ ಯು. ಸೊ ಎಸ್ ಗೈಸ್, ನಂಗೆ ತುಂಬಾ ಖುಷಿ ಆಯಿತು. ನಂಗೆ ನಿಜ ಇವಾಗಲೂ ಗೊತ್ತಾಗ್ತಿಲ್ಲ ನಾನು ಏನು ಹೇಳಬೇಕು ಅಂತ. ಆ್ಯಂಡ್ ಗೈಸ್, ಲಡ್ಡುಗೆ ನಾನು ಬಿಸ್ಕೆಟ್ ಕೊಡೋದು ಆದಷ್ಟು ಅವಾಯ್ಡ್ ಮಾಡ್ತೀನಿ. ಬಟ್ ಅವ್ನು ತುಂಬಾ ಹಠ ಮಾಡ್ತಾರೆ ಅಂತ ಒಂದೇ ಒಂದು ಬಿಸ್ಕೆಟ್ ಸ್ವಲ್ಪ ಎಕ್ಸ್ಟ್ರಾ ಅನ್ನ ಬೇಕಾದ್ರೆ ಏನು ಮಾಡ್ತೀಯಾ? ಇಲ್ಲ ನನಗೆ ನಿಮಗೆ ಸಾಕಾದ್ರೆ ಹೊರಟೋಯ್ತಪ್ಪ, ಅವಾಗ ಏನು ಮಾಡ್ತೀಯಾ? ಇನ್ನೂ ಅರ್ಧ ಕುಕ್ಕರ್ ಅನ್ನ ಇರ್ರಿ, ತಿನ್ರಿ, ಹೊಟ್ಟೆ ಗಟ್ಟಿ ಸಾರು. ಇನ್ನೂ ಅಲ್ಲಿ ತಂಗಣ್ಣ ಕೂಡ ಇದೆ, ಫಸ್ಟ್ ಅದ್ ಖಾಲಿ ಮಾಡ್ಬೇಕು ನಾನು. ಮಾಡು, ಏನು ಮಾಡ್ತೇವೆ ಮಾಡಿ. ಹೆಂಗಿದೆ ಸಾಂಬಾರ್ ಕಲರು? ಸುಮಾರಿಲ್ಲ ನೋಡು. ಇವತ್ತು ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡಿದ್ದೀನಿ ರೀ. ನೀವು ಟೇಸ್ಟ್ ಮಾಡಿ, ನಿಜವಾಗ್ಲೂ ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ಮಾವಿನ ಕಟ್ ಮಾಡ್ತಾ ಇದ್ದೀನಿ. ಏಕೆ? ಸೌತೆಕಾಯಿ ಕೊಡ್ತೀನಿ. ಕೈ ತೆಗೆದೆ.
ಸೊ ಈ ಒಂದು ವ್ಲಾಗ್ ಪರ್ಸ್ನಲಿ ನನ್ನ ಫೇವ್ರೆಟ್ ವ್ಲಾಗ್ ಅಂತಲೇ ಹೇಳ್ಬೋದು. ಓನ್ಲಿ ಆ್ಯಂಡ್ ಓನ್ಲಿ ಬಿಕಾಸ್ ಅರುಣ್ ಹಾಗೂ ಲಡ್ಡುಮ್ಮ ಇಬ್ಬರು ಸೇರಿ ನನಗೆ ಬೊಕೆ ಕೊಟ್ಟಲ್ಲ, ನಂಗೆ ತುಂಬಾ ಖುಷಿ ಆಯಿತು ಗೈಸ್. ಇನ್ಫ್ಯಾಕ್ಟ್ ಏನು ಗೊತ್ತಾ, ಸರ್ಪ್ರೈಸ್ಗಿಂತ ಜಾಸ್ತಿ ಶಾಕ್ ಆಗಿಬಿಟ್ಟೆ, ಏನಪ್ಪ ಇದು ಈ ಥರನೂ ಆಗುತ್ತಾ ಅಂತ. ಬಟ್ ಥ್ಯಾಂಕ್ ಯು ಸೋ ಮಚ್ ಅರುಣ್ ಅವರೇ ಒನ್ಸ್ ಅಗೇನ್. ಇಫ್ ಇನ್ ಕೇಸ್ ನೀವು ಈ ವ್ಲಾಗ್ನ ನೋಡ್ತಾ ಇದ್ದೀರಾ ಅಂತಂದರೆ. ಆ್ಯಂಡ್ ಎಸ್, ಇವಾಗ ನಾನು ಹೇಳಿದಲ್ಲ ನಾನು ಅಡುಗೆ ಮಾಡಿದೆ, ಅನ್ನ ಸಾಂಬಾರು ಮಾಡಿದೆ ಅಂತ. ಸೊ ಅದಕ್ಕೆ ನೆಂಚ್ಕೊಳ್ಳೋಕೆ ಏನಾದರೂ ಬೇಕಿತ್ತು. ಅರುಣ್ ಅವ್ರಿಗೆ ಕಂಪಲ್ಸರಿ ಗೈಸ್ ಊಟ ಮಾಡಬೇಕಾದ್ರೆ ನೆಂಚ್ಕೊಳ್ಳೋಕೆ ಏನಾದರೂ ಬೇಕೇ ಬೇಕು. ಅಂದರೆ ತರಕಾರಿ ಆ ಥರ ಏನೂ ತಿನ್ನಲ್ಲ, ತರಕಾರಿ ಪಲ್ಯ ಎಲ್ಲ. ಬಟ್ ಏನಂತಾರೆ, ಮೊಟ್ಟೆ ಆಮ್ಲೆಟು ಅಥವಾ ಈರುಳ್ಳಿ ಇಲ್ಲ ಅಂತ ಅಂದರೆ ಮಿಕ್ಸ್ಚರು ಈ ಥರ ತಿಂತಾರೆ. ಆ್ಯಂಡ್ ಮಾವಿನಕಾಯಿ ಕೂಡ ತಿನ್ನಲ್ಲ. ಸರಿ ಆಯಿತು ಅಂದ್ಕೊಂಡು ಸೌತೆಕಾಯಿ ಕಟ್ ಮಾಡಿಕೊಡ್ತಾ ಇದ್ದೀನಿ. ಆ್ಯಂಡ್ ನಾನು ಅವ್ರಿಗೆ ಒಂದು 1000 ಸತಿ ಹೇಳ್ತಾನೆ ಇದೆ ಕಿಚನಿಂದ, ರೀ ಒಂದು ಸ್ವಲ್ಪ ನಿಧಾನಕ್ಕೆ ತಿನ್ನಿ ಅಂತ. ಏನು ಗೊತ್ತಾ, ಅವ್ರಿಗೆ ಅನ್ನ ಸಾಂಬಾರು ಕೊಟ್ಟು ಕಿಚನಿಗೆ ಬಂದು ಮತ್ತೆ ಹೋಗೋ ಅಷ್ಟರಲ್ಲಿ ಗೈಸ್ ಅರ್ಧ ಊಟನೇ ಆಗಿರುತ್ತೆ. ಮತ್ತು ನಾನು ಕುತ್ಕೋಬೇಕು ಅಂದರೆ ಅವ್ರು ಆಲ್ರೆಡಿ ನಾನು ಕುತ್ಕೋಬೇಕು, ಎದ್ದು ಹೋಗ್ತಾರೆ. ಅದಕ್ಕೆ ಹೇಳ್ತೇವೆ ಸ್ವಲ್ಪ ನಿಧಾನಕ್ಕೆ ತಿನ್ನಿ, ನಾವು ಒಟ್ಟಿಗೆ ಊಟ ಮಾಡೋಣ ಅಂತ. ಬಿಕಾಸ್ ಏನು ಗೊತ್ತಾ, ಕೆಲವೊಂದು ಸತಿ ಲೈಕ್ ದಿವಸ ಒಟ್ಟಿಗೆ ತಿಂದರೆ ತುಂಬಾ ಒಳ್ಳೆಯದು. ಬಟ್ ಏನಪ್ಪ ಅಂದರೆ ಅವ್ರು ನೈಟ್ ಶಿಫ್ಟು, ಆಮೇಲೆ ನನ್ನ ಕೆಲಸ, ಮಗು ತಿನ್ನಿಸ್ಬೇಕು ಫಸ್ಟು, ಹಂಗೆ ಹಿಂಗೆ ಅಂತ ಅಂದ್ಕೊಂಡು ಕೆಲವೊಂದು ಸತಿ ನಾನು ಒಟ್ಟಿಗೆ ತಿನ್ನೋದೇ ಇಲ್ಲ. ಆ್ಯಂಡ್ ಸಮ್ಟೈಮ್ಸ್ ಅವರೇ ನನಗೆ ತಿನ್ನಿಸ್ತಾರೆ. ಏನಾದರೂ ಓವರ್ ಪ್ರೀತಿ ಬಂದರೆ ಅವರೇ ತಿನ್ನಿಸ್ಬಿಡ್ತಾರೆ ಗೈಸ್. ಇನ್ನೊಂದು ಊಟದ ವಿಷಯದಲ್ಲಿ ಅರುಣ್ ಹತ್ರ ಒಂದು ಬುದ್ಧಿ ಇದೆ ಗೈಸ್. ಅದು ಒಳ್ಳೆ ಬುದ್ಧಿನ ಅಥವಾ ಕೆಟ್ಟ ಬುದ್ಧಿನ ನಂಗೆ ಗೊತ್ತಿಲ್ಲ, ಅದು ನೀವೇ ಹೇಳಬೇಕು ಕಾಮೆಂಟ್ ಸೆಕ್ಷನಲ್ಲಿ. ಇವಾಗ ಏನಾದರೂ ಊಟಕ್ಕೆ ಕೂತಿದ್ದೀವಿ ಅಂತಂದರೆ ಅವರು ಈ ಥರ ಬೇಕಾ ಅಂತ ಕೇಳೋದು ಅವೆಲ್ಲ ಮಾಡಲ್ಲ. ಲೈಕ್ ಅವ್ರಿಗೆ ಹೆಂಗೆ ಗೊತ್ತಾ ಮೈಂಡ್ಸೆಟ್ಟು, ಬೇಕಂದರೆ ಅವ್ರು ತೊಗೋತಾರೆ, ಇಲ್ಲ ಲೈಕ್ ಅವ್ರಿಗೆ ಇಷ್ಟ ಇಲ್ಲ ಅದಕ್ಕೆ ಅವ್ರು ತೊಗೊಂಡಿಲ್ಲ, ಆ ಥರ ಮೈಂಡ್ಸೆಟ್ಟು. ಬಟ್ ನನಗಂತಾರ ಅಲ್ಲ, ಅವ್ರು ತೊಗೋತಾರೋ ಅವ್ರು ಬಿಡ್ತಾರೋ, ಬಟ್ ನನ್ನ ಹತ್ರ ಇರೋದು ನಾನು ಆಫರ್ ಮಾಡ್ತೀನಿ, ಬೇಕಾ ತಗೊಳ್ಳಿ, ಚೆನ್ನಾಗಿದೆ ಟೇಸ್ಟು, ಆ ರೀತಿ. ಸೊ ಎಸ್, ಇದೊಂದಿದೆ. ಬಟ್ ನಾನು ಯಾವಾಗಲೂ ಅವ್ರಿಗೆ ಬೈತಾನೆ ಇರ್ತೀನಿ, ಈ ಥರ ಇರಬೇಡ್ರಿ ಅಂತ. ಅದಕ್ಕೆ ಅರುಣ್ ಅವರು ಈ ಥರ ಇದರಲ್ಲಿ ತಪ್ಪೇನೂ ಇಲ್ಲ ಲಕ್ಷ್ಮಿ, ಅವ್ರು ಬೇಕಂದ್ರೆ ಅವ್ರು ತೊಗೋತಾರೆ, ಅಲ್ಲಿ ಮುಂದೆನೇ ಇದೆಯಲ್ವ, ಅವ್ರಿಗೆ ಇಷ್ಟ ಆದರೂ ತೊಗೋತಾರೆ, ಅವ್ರು ತೊಗೊಂಡಿಲ್ಲ ಅಂದ್ರೂ ಇಷ್ಟ ಇಲ್ಲ ಅಂತ ಅರ್ಥ. ನೀನು ಯಾಕೆ ಬಲವಂತ ಮಾಡುತ್ತೀಯ ಅಂತ ಅವ್ರು ಆ ಥರ ಫಾಲೋ ಮಾಡ್ತಾರೆ. ಬಟ್ ಎನಿವೇಸ್ ಗೈಸ್, ಐ ಗೆಸ್ ಕೆಲವೊಂದು ಸತಿ ಅವರು ಕರೆಕ್ಟು, ಬಟ್ ನಾನು ತಪ್ಪಲ್ಲ ಅಂತ ನನಗೆ ಫೀಲ್ ಆಗುತ್ತೆ. ಸೊ ಯಾರು ಕರೆಕ್ಟು ಯಾರು ತಪ್ಪು, ಅಥವಾ ನಿಮಗೂ ಈ ಥರ ಮೈಂಡ್ಸೆಟ್ ಇದೆ ಅಂತ ನೀವು ಕಾಮೆಂಟ್ ಮಾಡಿ, ಓಕೆನಾ? ನಂದು ಅರುಣ್ ನಂಗೆ ಏನು ಗಿಫ್ಟ್ ಕೊಟ್ಟರು ನಾನು ನೋಡಿದೆ. ನೋಡ್ದಾ? ಇದ್ರಲ್ಲಿ ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ದಲ್ಲ, ತೋರಿಸು. ನೀನು ಹಾಕಿದ್ದಲ್ಲ. ಏನಿವತ್ತು ಏನು ಸ್ಪೆಷಲು? ಏನೂ ಸ್ಪೆಷಲ್ ಇಲ್ಲ. ಇದೇ ಥರ ಎಲ್ಲ ಪಾರ್ಟ್ನರ್ಸು ಅವ್ರ ಪಾರ್ಟ್ನರ್ಸ್ಗೆ ಒಂದೊಂದು ಸಲ ಅಟ್ಲೀಸ್ಟ್ ಈ ಥರ ಸ್ಪೆಷಲ್ ಫೀಲ್ ಮಾಡಿಸ್ಬೇಕು. ಬರೀ ಹುಡುಗರೇ ಮಾಡಬೇಕು ಅಂತಲ್ಲ, ಹುಡುಗಿರೂ ಮಾಡಬೇಕು. ಸೊ ಇದೆಲ್ಲ ನೋಡಿದ್ರೆ ಫ್ಯಾಮಿಲಿಯವ್ರಿಗೂ ಖುಷಿ ಆಗುತ್ತೆ. ಓ ಎಷ್ಟು ಚೆನ್ನಾಗಿದ್ದಾರಪ್ಪ ಅಂತ ಅನ್ಸುತ್ತೆ. ಚೆನ್ನಾಗೈತಲ್ಲ? ಟಚ್ ಎಲ್ಲರೂ ಬಿಳಿ ಗೋಡೆ, ಬಿಳಿ ಸುಣ್ಣ ಗೊತ್ತಿಲ್ಲ ನನ್ಗೆ ಏನು ಹೇಳ್ತಾರೆ ಅಂತ. ಬಟ್ ದೃಷ್ಟಿ ಆಗ್ಬಾರ್ದು ಮಾಮಿ. ಇದನ್ನ ನೋಡಿ, ಈ ಬೋಡ ನನ್ ಬೋಡ, ಇವನಿಗೆ ದೃಷ್ಟಿ ಆಗ್ಬಾರ್ದು. ಅಮ್ಮ ಇದು ಯಾರಮ್ಮ ಕೊಟ್ಟಿದ್ದು? ಅಮ್ಮ ಕೊಟ್ಟಿದ್ದು ನಿಮ್ಗೆ. ಇರಿಟೇಟೆಡ್ ಆಗಿದೆ ತುಂಬಾ. ನಾವಿಂದ ಗೆಟ್ ಔಟ್ ಆಗ್ತೀವಿ, ನಮಗೆ ಸ್ವಲ್ಪ ಕೆಲ್ಸಗಳಿದ್ದಾವೆ. ಮನೆ ಒರೆಸ್ತಾ ಇದೀವಿ ಗೈಸ್ ನಾವು ಇವಾಗ. ಬನ್ನಿ ಬೇಗ ಮನೆ ಒರೆಸೋಣ. ಮನೆ ಒರೆಸಿ ಪೂಜೆ ಮಾಡಬೇಕು. ಆ್ಯಂಡ್ ಇದು ಬಂದು ಲಡ್ಡು ಮಾದು ಖಿಚಡಿ. ಸೊ ಖಿಚಡಿ ನಾನು ಇಷ್ಟೇ ಮಾಡೋಕೆ ಹೋಗ್ತೀನಿ ಗೈಸ್, ಆದರೂ ಒಂದು ಇಷ್ಟ ಆಗ್ಬಿಡುತ್ತೆ. ಸೊ ಲಡ್ಡು ಮಾದು ತಿನ್ನಿಸಿ ಒಂದು ಸ್ವಲ್ಪ ಮಿಕ್ಕುತ್ತಲ್ಲ, ಅದನ್ನ ನಾನು ತಿಂತೀನಿ. ಪಾಲಕ್ ಖಿಚಡಿ ಗೈಸ್, ನೋಡಿ ಎಷ್ಟು ಚೆನ್ನಾಗಿದೆ. ಬನ್ನಿ ಇವಾಗ ತಿನ್ಸೋಣ. ಒಂದು ಸ್ವಲ್ಪ ನೀರು ಥರ ಇದೆ. ಯಾಕೆ ಅಂದರೆ ಸ್ಮ್ಯಾಶ್ ಮಾಡಬೇಕಾದ್ರೆ ತುಂಬಾ ಈಸಿ ಆಗುತ್ತೆ, ಸ್ವಲ್ಪ ಸಾಫ್ಟ್ ಆಗಿರುತ್ತೆ ಅಂತ ಸ್ವಲ್ಪ ನೀರು ಜಾಸ್ತಿನೇ ಹಾಕಿರ್ತೀನಿ ನಾನು. ಓಕೆ ಗೈಸ್, ನೋಡ್ಬೋದು ನನ್ನ ಟೊಮೆಟೊ ಗೊಜ್ಜು ರೆಡಿ ಆಗಿದೆ. ಚಪಾತಿಗೆ ಆ್ಯಂಡ್ ರೈಸ್ಗೆ ನನ್ನ ಫೇವ್ರೆಟ್ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು. ಸೊ ನಿಮಗೂ ಕೂಡ ಇಷ್ಟ ಆದರೆ ಪ್ಲೀಸ್ ಕಾಮೆಂಟ್ ಮೂಲಕ ತಿಳಿಸಿ, ಓಕೆನಾ? ಟೇಡಿಂಗ್.